ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ಗುರುವಾರ ಡಬ್ಬ ಅಂಗಡಿ ಬಾಕಿ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದ ಜಗಳಕ್ಕೆ ಸಂಬಂಧಿಸಿದಂತೆ ಹಿಂದೂಪರ ಸಂಘಟನೆಗಳಿಂದ ಶುಕ್ರವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಬಾಕಿ ವಿಚಾರದ ನೆಪದಲ್ಲಿ ಎಸ್ಡಿಪಿಐ ಸಂಘಟನೆ ಯುವಕರು, ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹಿಂದೂಪರ ಸಂಘಟನೆಗಳಿಂದ ಉಗ್ರ ಪ್ರತಿಭಟನೆ ನಡೆಯಿತು. ಪಟ್ಟಣದ ಪೇಟೆ ಆಂಜನೇಯ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿವರೆಗೆ ಸಾಗಿತು. ನಂತರ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ಕೈಗೊಳ್ಳಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ. ಉದ್ದೇಶಪೂರ್ವಕವಾಗಿ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದೆ. ಎಸ್ಡಿಪಿಐ ಗೂಂಡಾಗಳಿಂದ ಹಿಂದೂ ಯುವಕರು ಹಲ್ಲೆಗೆ ಈಡಾಗಿದ್ದಾರೆ ಎಂದ ಹಿಂದೂಪರ ಸಂಘಟನೆಯ ಮುಖ್ಯಸ್ಥ ರಾಜು ಖಾನಪ್ಪನವರ ಎಚ್ಚರಿಸಿದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಇಬ್ಬರ ಮಧ್ಯೆ ಹೊಡೆದಾಟ ನಡೆದಿತ್ತು. ಈ ಹೊಡೆದಾಟನವನ್ನು ಎಸ್ಡಿಪಿಐ ಮತ್ತು ಕೆಲವೊಂದಿಷ್ಟು ಮುಸ್ಲಿಂ ಗುಂಡಾಗಳು ಹಿಂದೂ ಮುಸ್ಲಿಂ ಗಲಾಟೆ ಮಾಡುವ ಮುಖಾಂತರ ಇಡೀ ತಾಲೂಕಿನಲ್ಲಿ ಶಾಂತಿಯನ್ನು ಅಶಾಂತಿಗೊಳಿಸಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿಯ ಮುಸ್ಲಿಂ ಪಾಪ್ಯುಲೇಷನ್ ಹೆಚ್ಚಿಗೆ ಇರೋದರಿಂದ, ಹಿಂದೂಗಳ ಸಂಖ್ಯೆ ಕಮ್ಮಿ ಇರೋದರಿಂದ ಹಿಂದೂಗಳನ್ನು ಮತಾಂತರಗೊಳಿಸಬೇಕು, ಅವರನ್ನು ಇಲ್ಲಿಂದ ಓಡಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಹಿಂದೆ ಈಗ ಒಂದು ತಿಂಗಳ ಹಿಂದೆ ಇಲ್ಲಿ ಒಬ್ಬ PSI ಅಧಿಕಾರಿಗಳಿಗೆ ಉರುಸು ಮಾಡ್ತಾರೆ. ಇಲ್ಲಿ ಸಣ್ಣ ಉರುಸು ಅಂತ ಹೇಳಿ ಮಾಡ್ತಾರೆ. ಆ ಸಣ್ಣ ಉರುಸು ಮಾಡೋ ಸಂದರ್ಭದೊಳಗೆ ಆ PSI ಅವರಲ್ಲಿ ಮತ್ತು ಸಿಬ್ಬಂದಿ ನಿಂತಾಗ ಸ್ವಲ್ಪ ಮುಂದೆ ಹೋಗ್ರಪ್ಪ ಸರಿ ಅಂತ ಬೆಳವಣಿಗೆ ಹೇಳೋ ಸಂದರ್ಭದೊಳಗೆ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ಅವ್ರು ಲಾಠಿ ಪರಾರ ಮಾಡಿ ಅವ್ರನ್ನೆಲ್ಲ ಚದುರಿಸಿ ಶಾಂತತೆಯನ್ನು ಉಂಟು ಮಾಡಿದ್ರು. ಆದರೆ ಅದೇ ಅಧಿಕಾರಿಯನ್ನು ಮೇಲಧಿಕಾರಿಗಳು ಮುಸ್ಲಿಂ ಪರವಾಗಿ ಅವರನ್ನು ವರ್ಗಾವಣೆ ಮಾಡಿ ಇಲ್ಲೇ ಈರಪ್ಪ ರೀತಿ ಅಂತ ಹೇಳಿ ಲಕ್ಷ್ಮೇಶ್ವರದೊಳಗೆ ಈ ಹಿಂದೆ ಏನಿದ್ರು ಅವರನ್ನು ಮರಳಿ ಅವರು ಸಸ್ಪೆಂಡ್ ಆಗಿದ್ರು. ಮತ್ತು ಅವ್ರನ್ನ ಇಲ್ಲಿ ಅಧಿಕಾರಕ್ಕೆ ತೊಗೊಂಡು ಬಂದಮೇಲೆ ಮುಸ್ಲಿಮರಿಗೆ ಖುಷಿಯಾಗಿ ನಾವು ಒಬ್ಬ PSI ಹೊರಗೆ ಹಾಕಿದ್ವಿ, ನಮಗೆ ಬೇಕಾಗಿರುವ ಮುಸ್ಲಿಂ ಸಪೋರ್ಟ್ ಇರುವ PSI ಬಂದಾನ ಅಂಥೇಳಿ ಖುಷಿಯಿಂದ ಇಲ್ಲಿ ದಾಖಲೆ ಮಾಡಿದ್ದಾರೆ. ಮತ್ತು ಅದ್ರ ಜೊತೆನೇ ಇದು ಕಾನೂನು ಸಚಿವರ ತವರು ಜಿಲ್ಲೆ, ಶಾಂತಿಗೆ ಪ್ರಿಯವಾಗಿರಬೇಕಿದು. ಆದರೆ ಇಲ್ಲಿ ಅಶಾಂತಿಗೆ ಪ್ರಿಯವಾಗಿದೆ. ಮಾನ್ಯ ನಾನು HK ಪಾಟೀಲ್ರಲ್ಲಿ ವಿನಂತಿ ಮಾಡ್ಕೊತೀನಿ, ಶಿರಹಟ್ಟಿ ಪಟ್ಟಣ ಅಷ್ಟೇ ಅಲ್ಲ, SDPI ಕಾರ್ಯಕರ್ತರು ನರಗುಂದ ಇರ್ಬೋದು, ಗದಗ ಇರ್ಬೋದು, ಇನ್ನೂ ಹಲವಾರು ಕಡೆ ಇವರು ಚಾಕು ಚೂರಿ ಹಿಡ್ಕೊಂಡು ಸಾಕಷ್ಟು ಜನರನ್ನು 2-3 ಜನ ಕೊಂದಾರೆ. ಇವರನ್ನು ಈ ಕೂಡಲೇ ತಾವು ಬಂಧಿಸಬೇಕು. ಮತ್ತು SP ಸಾಹೇಬರು ಮೊನ್ನೆ ಕಾಲ್ಮೆಂಟ್ ವಿಷಯವಾಗಿ ಬರೀ ಅವ್ಯಾಚವಾಗಿ ಬೈದಾರ ಅಂತಂದ್ರೆ ಹಿಂದೂ ಕಾರ್ಯಕರ್ತನ 6-7 ಜನ ಬಂಧನ ಮಾಡಿದರು. ಇಲ್ಲೇ ಲಾಠಿ ಬಡಿಗಿ ಮತ್ತು ರಾಡ್ನಿಂದ ಹೊಡೆದ್ರು ಕೂಡ, ಕಲ್ಲಿನಿಂದ ಹೊಡೆದ್ರು ಕೂಡ ಇನ್ನೂವರೆಗೂ ಕೂಡ ಒಂದು ಬಂಧನವೂ ಆಗ್ತಾಯಿಲ್ಲ. ಅದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು HK ಪಾಟೀಲ್ ಕಾನೂನು ಸಚಿವರಲ್ಲಿ ನಾನು ಆಗ್ರಹ ಮಾಡ್ತೀನಿ, ತಾವು ಈ ಕೂಡಲೇ ಅವ್ರು ಬಂಧನ ಮಾಡದೇ ಇದ್ದರೆ ನಾವು ಇವತ್ತು ಸಾಂಕೇತಿಕವಾಗಿ ಎಲ್ಲ ಹಿಂದೂ ಸಮಾಜದವರು ಒಂದು ಮನವಿ ಕೊಟ್ಟಿವಿ ಮತ್ತು ಒಂದು 5 ದಿನದ ಗಡುವು ಹಾಕಿಕೊಟ್ಟಿವಿ. ಆ ಗಡುವು ಮೀರಿ ಒಳಗಾಗಿ ತಾವು ಬಂಧನ ಮಾಡದೇ ಇದ್ದರೆ ಇಡೀ ತಾಲೂಕಿನ ಎಲ್ಲ ಹಿಂದೂ ಸಮಾಜದವ್ರು ಸೇರಿಕೊಂಡು ಶಿರಹಟ್ಟಿಯಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಅದು HK ಪಾಟೀಲ್ ಇರ್ಬೋದು ಮತ್ತು SP ಸಾಹೇಬ್ರು ಇರ್ಬೋದು, ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ನಾನು